ತಕ್ಕಂಥ ಹುದ್ದೆನೂ ಬಂದಿದೆ, ಹುದ್ದೆಗೆ ತಕ್ಕಂಥ ಸಂಭಾವನೆನೂ ಕೊಡ್ತಾ ಇದ್ದಾರೆ. ನಿಮಗೆ ಸಂಭಾವನೆ ಕೊಡ್ತಾ ಇದ್ದಾರೆ, ಮಾಸಿಕ ಸಂಭಾವನೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಬೇಕು ಅಂತ ತಪ್ಪು ಮಾಡಿದ್ರೆ ಬಿಡಬೇಕು ಅನ್ನೋದು ಯಾವುದಾದ್ರೂ ಕಾಯ್ದೆಗಳಲ್ಲಿದೆಯಾ? ಬಿಡಬೇಕಂತ ಯಾವುದು ಅದನ್ನು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕೇಳ್ಬಾರ್ದೇನು, ದಂಡಿಸ್ಬಾರ್ದೇನು, ಪ್ರತಿಭಟಿಸ್ಬಾರ್ದೇನು? ಪ್ರತಿಭಟಿಸ್ಬೇಕು, ಖಂಡಿಸ್ಲೂಬೇಕು, ಹೋರಾಟಗಳು ಮಾಡಬೇಕು. ನಮ್ಮ ಹೋರಾಟದಿಂದಲೇ ನೀವೆಲ್ಲ ಸರಿ ಹೋಗ್ತೀರ ಅಂತ ಹೇಳಿದ್ರೆ ಇನ್ನು ಯಾಕೆ ನಾವೆಲ್ಲ ಈ ಥರ ಬೀದಿಗಳು ಈ ರೀತಿ ನಾವು ಹೋರಾಟ ಮಾಡ್ತೀವಿ? ನೀವು ಸರಿ ಹೋಗಲ್ಲ, ನಮ್ಮನ್ನು ನೀವು ಈ ಹೋರಾಟಗಳನ್ನ ನೀವು ಇದು ಮಾಡೋಕ್ಕೆ ಬಿಡಲ್ಲ. ಆದರೂ ಕೂಡ ನಾನು ಇದುವರೆಗೂ ಕೇಶವ ರೆಡ್ಡಿ ಆಗಲಿ ಇನ್ನೊಬ್ಬರ ಹತ್ರ ಆಗಲಿ ನಾನು ಬರೋದಿಲ್ಲ. ಯಾರು ತಪ್ಪು ಮಾಡಿದ್ರೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಅವ್ರ ತಪ್ಪು ಶಿಕ್ಷೆ ಆಗಲಿ ತೊಂದರೆ ಏನಿಲ್ಲ. ಯಾಕೆ ಇದು ಮಾಡೋದಿಲ್ಲ? ಕಷ್ಟಪಟ್ಟಿದ್ದೀರ, ವಿದ್ಯಾಭ್ಯಾಸ ಮಾಡಿದ್ದೀರ, ವಿದ್ಯಾಭ್ಯಾಸಕ್ಕೆ ನಿಮಗೆ ಆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥಕ್ಕೆ ನಾವು ಇವೆಲ್ಲ ವಿಷಯ ನಿಮಗೆ ನಾನು ಸ್ವಾಗತ ಕೋರ್ತೀನಿ, ಸ್ವಾಗತನೂ ಮಾಡ್ತೀವಿ. ನಿಮಗೆ ಬೇಕಾದ ನಿರುತ್ತರಾಗಿಲ್ಲ, ಇಲ್ಲ ಒಳ್ಳೆ ನೀವು ಕೆಲಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸನ್ಮಾನವನ್ನು ಮಾಡ್ತೀವಿ. ಇವರು ತುಂಬ ಪ್ರಾಮಾಣಿಕವಾದಂಥ ಅಧಿಕಾರಿಗಳು. ಈ ಒಂದು ಪಂಚಾಯತಿಗಳಲ್ಲಾಗಲಿ ಇಲ್ಲ ಬೇರೆ ರೀತಿಯ ಇಲಾಖೆಗಳಲ್ಲಾಗಲಿ ಇವರು ಒಳ್ಳೆ, ಇವರ ಕಾಯಕ ತುಂಬ ಚೆನ್ನಾಗಿದೆ. ಈ ಕಾಯಕವನ್ನು ನೋಡಿ ನಾವು ಇವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಸನ್ಮಾನವನ್ನು ನಿರ್ವಹಿಸ್ತೀವಿ. ನೀವು ಮಾಡೋದೆಲ್ಲ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ರೆ ನಾವು ಭ್ರಷ್ಟಾಚಾರ ಯಾರು ಬಳಿ ನಾವು ಹೇಳ್ಕೋಬೇಕು? ನಿಮಗೆ ಹೇಳಿದ್ರೆ ಒಬ್ಬ ಬಿಲ್ ಕಲೆಕ್ಟರ್ ಹತ್ರ ಇರ್ತಕ್ಕಂಥ ಆಸ್ತಿ ಹಣ ಅವ್ರ ಹತ್ರ ಇರ್ತಕ್ಕಂಥ ಹಣ ಇವತ್ತಿಗೆ ಅವರು ಕೆಲವು ತಲೆಮಾರುಗಳು ತಿಂದಿದ್ದಾರೆ. ಅಂಥ ದುಡ್ಡು ಮಾಡಿದ್ದಾರೆ, ಅಂಥ ಆಸ್ತಿ ಮಾಡಿದ್ದಾರೆ, ಅಂಥ ಅಂತಸ್ತು ಮಾಡಿದ್ದಾರೆ, ಅಂಥ ಕಾರುಗಳಿದೆ, ಅಂಥ ಬಂಗ್ಲೆಗಳಿದೆ, ಅವ್ರ ಮಕ್ಕಳು ಉನ್ನತ ಮಾಡಿದ ವಿದ್ಯಾಭ್ಯಾಸಗಳೈತೆ. ಜನಸಾಮಾನ್ಯರು ಕೊಡ್ತಕ್ಕಂಥದ್ದು ನೀವೇನು ಒಂದು ಈ ಖಾತೆಗೆ 5,000 ರೂಪಾಯಿಂದ ಮೇಲ್ಪಟ್ಟು ನೀವು ತೆಗಿತಾ ಇದ್ದೀರಾ? ಯಾಕೆ? ಯಾರ ತಾತನ ಸುತ್ತು ಅಂತ ನಾನು ಅಧಿಕಾರಿಗಳೆಲ್ಲರೂ ಪ್ರಶ್ನೆ ಮಾಡ್ತೀವಿ. ನಿಮ್ಮನ್ನೇ ಅಂತಲ್ಲ, ಎಲ್ಲಾನು ನಾವು ಪ್ರಶ್ನೆ ಮಾಡ್ತೀವಿ. ಪಂಚಾಯತ್ ಕೇಶವ ರೆಡ್ಡಿ ಸಾಹೇಬ್ರೆ ನಿಮ್ಮದೇ ಅಂತಲ್ಲ, ಎಲ್ಲ ಪಂಚಾಯತ್ಗಳಿದೆ. KGF ತಾಲೂಕಿನಲ್ಲ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನಿದೆಯೋ ಎಲ್ಲ ಭ್ರಷ್ಟಾಚಾರ ಇದೆ. ಕೋಟಿಗಟ್ಟಲೆ ನುಂಗೋದಕ್ಕೆ ಯಾರ ತಾತನ ಮನೆ ಸೊತ್ತು ಅಂತ ನಾನು ಬಿಟ್ಟು ನನ್ನ ಪ್ರಶ್ನೆ ನಾನು ಎಲ್ಲ ಅಧಿಕಾರಿಗಳಲ್ಲಿ ಕೇಳ್ತೀನಿ. ನಾನೇನು ತಪ್ಪು ಮಾಡಿದ ನನ್ನ ಬಗ್ಗೆ ನಾವು ಶಿಸ್ತಿನ ಕ್ರಮ ಜರುಗಿಸಿ, ನಾನು ತೊಂದರೆ ಇಲ್ಲ, ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅದು ಬಿಟ್ಟು ನೀವು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರಗಳು, ನಿಮ್ಮ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ರೆ ನಾವು ಹೋರಾಟ ಮಾಡಿದ್ದೇ ತಪ್ಪು ಅಂತ ಹೇಳಿದ್ರಿ. ಇದಿಷ್ಟು ಮಾತ್ರ ಸರಿ. ನೀವು ಸರಿಯಾಗಿದೆ, ನಾವ್ಯಾಕೆ ಹೋರಾಟ ಮಾಡಬೇಕು? ನೀವು ಕರೆಕ್ಟಾಗಿ ಈ ಪಂಚಾಯತಿಗಳಾಗಲಿ ಬೇರೆ ಇಲಾಖೆಗಳಾಗಲಿ ಇನ್ನೊಂದು ಇಲಾಖೆಗಳಾಗಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಬಂದು